ಪರಿಚಯ ಇಲ್ದೇ ಇರೋರು ಆಫೀಸರ್ಗೆ ಏನೂ ಮಾಡೋದಕ್ಕಾಗಲ್ಲ. ಇದೆಲ್ಲ ಸಂಪದ ಪ್ಲಾನೆ. ಆಗ್ಲೇ ಮಾಸ್ಕ್ ಹಾಕೊಂಡ್ ಬಂದಿದ್ದ ಆ ವ್ಯಕ್ತಿನ ಆ ಸಂಪದ ಬಂದು ಅವಳ ಕಾರಲ್ಲಿ ಕರ್ಕೊಂಡು ಹೋಗಿದ್ದನ ನನ್ ಕಣ್ಣಾರೆ ನೋಡಿದೀನಿ. ಸಂಪದ ಯಾಕೆ ಬರ್ತಿದ್ದಾಳೆ? ಅವಳು ಬರಬಾರ್ದಲ್ವಾ? ಶೌರ್ಯ, ಇವಾಗ ಆರಾಮಾಗಿದೆಯಾ ತಾನೆ? ಓಕೆ ತಾತ. ಸರಿ ನಮ್ಮ ಕಲ್ಯಾಣಿ, ಮೊದಲು ಶೌರ್ಯನ್ ಗಾಯಕ್ಕೆ ಏನಾದರೂ ಔಷಧಿ ಹಚ್ಚಿ. ಏನಾದರೂ ಅಗತ್ಯ ಇದ್ರೆ ಕರೀರಿ. ಎಲ್ರು ಹೋಗಿ ಮಲ್ಕೊಳ್ಳಿ. ಕಲ್ಯಾಣಿ, ಬ್ಯಾಂಡೇಜ್ ಹಾಕಮ್ಮ. ನನ್ಗ್ಯಾಕೋ ಅನುಮಾನ ಬರ್ತಾ ಇದೆ. ಇದನ್ನೆಲ್ಲ ಕಲಾ ಮಾಡಿರೋ ಕೆಲಸ ಅಂತ ಅನ್ನಿಸ್ತಾ ಇದೆ. ನಾನಾ? ಆಂಟಿ, ಶೌರ್ಯ ನನಗೆ ಚಿಕ್ಕಂದ್ಲಿಂದನೂ ಸ್ನೇಹಿತ. ನಾನು ಅವನ್ ಪ್ರಾಣ ತೆಗೆದು ಏನ್ ಮಾಡ್ಬೇಕು ಹೇಳಿ? ಏನ್ ಆಂಟಿ ನನ್ ಮೇಲೆ ಅನುಮಾನ ಪಡ್ತಿದ್ದೀರಾ? ಕಲಾವತಿ ಮೇಲೆ ಅನುಮಾನ ಪಡೋದು ಪ್ರಯೋಜನ ಇಲ್ಲ. ಯಾಕಂದ್ರೆ ನಾನು ಆಗ್ಲೇ ಹಿಂಬಾಲಿಸ್ಕೊಂಡು ಹೋದಾಗ ಸಂಪದ ಕಾರ್ಗೆ ಮಾಸ್ಕ್ ಹಾಕಿರೋನು ಹತ್ತೋದನ್ನ ನನ್ನ ಕಣ್ಣಾರೆ ನೋಡಿದೀನಿ. ಪಾಪ, ಅನಾವಶ್ಯಕವಾಗಿ ಕಲಾವತಿ ಮೇಲೆ ಅನುಮಾನ ಪಟ್ಟು ಅವಳಿಗೆ ಬೇಜಾರು ಮಾಡ್ಬಿಡಿ. ಈಗ ಮನೇಲಿ ಎಲ್ಲರೂ ಎದ್ದಿರ್ತಾರೆ. ಈ ಟೈಮಲ್ಲಿ ನೀನು ಕಾಣಿಸ್ಲಿಲ್ಲ ಅಂದರೆ ಖಂಡಿತ ನೀನೇ ಏನೋ ಮಾಡಿದ್ಯಾ ಅನ್ಕೋತಾರೆ. ಅದಕ್ಕೆ ಬೇಗ ಮನೆಗೆ ಹೋಗು. ಬೇಗ ಹೋಗಿ ನಿನ್ನ ಮೇಲೆ ಅನುಮಾನ ಬರ್ದೇ ಇರೋ ಥರ ನೋಡ್ಕೊ. ಯಾಕೆಂದರೆ ಈ ಮನೇಲಿ ನನ್ನ ಪರವಾಗಿ ಕೆಲಸ ಮಾಡೋಕ್ಕಾಗೋದು, ನನ್ನ ದ್ವೇಷ ತೀರಿಸೋದು ನಿನ್ನಿಂದ ಮಾತ್ರ ಸಾಧ್ಯ. ಬೇಗ ಹೋಗು. ಕಲ್ಯಾಣಿ, ಶೌರ್ಯನಿಗೆ ಬ್ಯಾಂಡೇಜ್ ಹಾಕು. 1 ನಿಮಿಷ ಬಂದೆ. ಯಾರವನು? ಆಫೀಸರ್ ಮೇಲೆ ಯಾಕೆ ಅಟ್ಯಾಕ್ ಮಾಡ್ದ? ಸಿದ್ದು ಅನ್ಕೊಳ್ಳೋಕೆ ಅವನು ಜೈಲಲ್ಲಿದ್ದಾನೆ. ಸಿದ್ದುಗೆ ಬಿಟ್ರೆ ಆಫೀಸರ್ ಮೇಲೆ ಅಟ್ಯಾಕ್ ಮಾಡೋ ಅವಶ್ಯಕತೆ ಯಾರಿಗಿದೆ? ಯಾರಾಗಿರ್ಬೋದು? ಯಾರು ನೀನು? ಯಾರು ನೀನು? ಬಾಲಾಜಿ, ಶೌರ್ಯ, ಚಿನ್ನಿ. ಯಾರೋ ಬಂದ, ಮಾಸ್ಕ್ ಹಾಕೊಂಡ್ ಬಂದು ಅಟ್ಯಾಕ್ ಮಾಡಿ ಹೋದ.
ಜಗಳ ಮಾಡಿದ ಜಾಗದಲ್ಲಿ ಯಾವ್ದಾದ್ರೂ ಆಧಾರ ಸಿಗುತ್ತಾ ನೋಡೋಣ. ಸ್ವಲ್ಪದ್ರಲ್ಲೇ ತಪ್ಪಿಸ್ಕೊಂಡ್ಬಿಟ್ಟ. ನನ್ ಬ್ರೇಸ್ಲೈಟ್ ಅಲ್ಲಿ ಅವರೆಲ್ಲ ನಾನು ತಡೆಯಬೇಕಾದ್ರೆ ಅಲ್ಲೇ ಬಿದ್ದು ಹೋಯ್ತಾ? ಓ ಗಾಡ್! ಇದು ಲೇಡೀಸ್ ಹಾಕೊಳ್ಳೋದಲ್ವಾ? ಅಂದ್ರೆ ಆಫೀಸರ್ ಮೇಲೆ ಅಟ್ಯಾಕ್ ಮಾಡಿರೋದು ಲೇಡಿನಾ? ಸಂಪದ ಬಂದಿದ್ಲು ಅನ್ಕೊಳ್ಳೋಕೆ ಹೊರಗಡೆ ಕಾರಲ್ಲಿ ಬಂದಿದ್ದ ಅವಳೆ ನನ್ನ ಕಣ್ ಮುಂದೆನೆ ಕಾರಲ್ಲಿ ಬಂದ್ಲು. ಮತ್ತೆ ಇನ್ಯಾರಾಗಿರ್ಬೋದು? ಸಿದ್ದು ಅವರ ಅಮ್ಮನ? ಇಲ್ಲ, ಅವಳಷ್ಟು ಧೈರ್ಯ ಮಾಡೋದಿಲ್ಲ. ಮಾಡಬೇಕು ಅನ್ಕೊಂಡ್ರು ಕೂಡ ಆ ವಯಸ್ಸಲ್ಲಿ ಆಗೋದಿಲ್ಲ. ತುಂಬಾ ಹುಷಾರಾಗಿ ಬಚಾವಾದ್ರು. ಅಷ್ಟು ಸ್ಪೀಡಾಗಿ ಓಡಿದ್ರು ಅಂದ್ರೆ ಮೀನಾಕ್ಷಮ್ಮ ಅಲ್ಲ, ಯಾರೋ ವಯಸ್ಸಲ್ಲಿರೋವ್ರೆ. ಯಾರೋ ಆಗಿರ್ಬೋದು. ನನಗ್ ಗೊತ್ತಿಲ್ಲದೆ ಇರೋ ಶತ್ರು ಯಾರು ಇಲ್ವಲ್ಲ ಆಫೀಸರ್ಗೆ. ಇರೋದು ಇಬ್ರೆ. ಒಬ್ಬ ಜೈಲಲ್ಲಿದ್ದಾನೆ, ಎರಡನೇವಳು ಹೊರಗಡೆ ಕಾಣಿಸಿದ್ಲು. ಇನ್ಯಾರೋ?
ಅದನ್ನ ತಗೊಂಡು ಹೋಗಿ ಎಲ್ಲರ ಮುಂದೆ ಪಂಚಾಯಿತಿ ಮಾಡಿದ್ಲು ಅಂದ್ರೆ ನಾನು ಸಿಕ್ಕಾಕೊಂಡ್ಬಿಡ್ತೀನಿ. ಏನಾದ್ರೂ ಮಾಡಿ ಕಲ್ಯಾಣಿಯಿಂದ ಆ ಬ್ರೇಸ್ಲೆಟ್ ತಗೋಬೇಕು. ಆದ್ರೆ ಹೇಗೆ? ಇವಾಗ ಹೋದ್ರೆ ಅನುಮಾನ ಬರುತ್ತೆ. ಆ ಬ್ರೇಸ್ಲೆಟ್ ತಗೊಳಕ್ಕೆ ಏನಾದ್ರೂ ಪ್ಲಾನ್ ಮಾಡಬೇಕು. ಆಫೀಸರ್, ಮಲ್ಕೊಳ್ಳಿ. ಇನ್ನು ಎಷ್ಟೊತ್ತು ಅಂತ ಮಲಗೋದು? ಈಗ ಹೇಗಿದ್ದೀರಾ ಆಫೀಸರ್? ಪರವಾಗಿಲ್ವಾ? ಈಗ ಓಕೆ. ನನ್ನ ಮೇಲೆ ಅಟ್ಯಾಕ್ ಆಗದೆ ಇರೋ ಹಾಗೆ ಆ ಕಳ್ಳನ್ ತಡೆದಿಯಲ್ಲ? ತಡೆ ಹಿಡಿದೆ, ಆದ್ರೆ ಈ ಚಿಕ್ಕ ಗಾಯ ಆಗೋಯ್ತಲ್ಲ, ಇದು ಆಗದೆ ಇದ್ದಿದ್ರೆ ಚೆನ್ನಾಗಿರ್ತಾ ಇತ್ತು. ದೊಡ್ಡ ಅಪಾಯ ತಪ್ಪಲ್ಲ ಅಂತ ಸಂತೋಷ ಪಡಬೇಕೆ ಹೊರತು ಈ ಚಿಕ್ಕ ಗಾಯ ಆಯಿತು ಅಂತ ನೋವು ಪಟ್ರೆ ಹೇಗೆ? ನನ್ನ ಬಗ್ಗೆ ಬೇಜಾರು ಮಾಡ್ಕೋಬೇಕಾಗಿರೋ ಅವಶ್ಯಕತೆ ಏನಿಲ್ಲ. ಹೌದು, ಅನುಪಮಾಮ ಈಗ ಹೇಗಿದ್ದಾರೆ ಅಂತ ನೋಡ್ಕೊಂಡು ಬಂದ್ಯಾ? ನಾನು ಹುಷಾರಾಗೇ ಇದ್ದೀನಪ್ಪ. ಅಮ್ಮ, ನಿಮ್ಮೇಲೂ ಕೂಡ ಅಟ್ಯಾಕ್ ಮಾಡಿರೋ ಹಾಗಿದ್ದಾರೆ. ನಿಮ್ಗೇನು ಆಗಿಲ್ವಲ್ಲ? ಏನೂ ಆಗಿಲ್ಲಪ್ಪ. ನೀವಿಬ್ರು ಕಾಫಿ ಕುಡೀರಿ. ನೀನ್ಯಾಕಮ್ಮ ಕಾಫಿ ತರೋಕ್ ಹೋದೆ? ನಾನ್ ತರ್ತಾ ಇದ್ನಲ್ಲ. ಆಫೀಸರ್ ಮಲ್ಗಿದ್ರಲ್ಲ ಅಂತ ನಾನು ಇಲ್ಲೇ ಕೂತಿದ್ದೆ ಅಷ್ಟೇ. ಪರವಾಗಿಲ್ಲಮ್ಮ. ಶೌರ್ಯನಿಗೆ ಏಟ್ ಬಿದ್ದಿದೆ ಅಂತ ನೀನು ರಾತ್ರಿ ಎಲ್ಲ ನಿದ್ದೆ ಮಾಡಿರೋಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ಅದಕ್ಕೆ ನಾನೇ ಕಾಫಿ ಮಾಡ್ಕೊಂಡು ತಗೊಂಡು ಬಂದೆ. ನೀವಿಬ್ರು ಬೇಗ ಹೋಗಿ ರೆಡಿಯಾಗಿ ಬನ್ನಿ. ಆಫೀಸರ್ ಏನು ಆಫೀಸಿಗೆ ಹೋಗಲ್ಲ ಅಲ್ವಮ್ಮ? ಸ್ವಲ್ಪ ಹೊತ್ತು ಮಲ್ಕೊಳ್ಳಿ ಬಿಡು. ಯಾಕೆ ಮರ್ತ್ಬಿಟ್ಯಾ? ಇವತ್ತು ನಿಮ್ಮ ಅಜ್ಜಿ ಇಡೋ ಮೊದಲನೇ ಪರೀಕ್ಷೆನಲ್ಲಿ ನಾನು ಪಾರ್ಟಿಸಿಪೇಟ್ ಮಾಡ್ಬೇಕಲ್ವಾ? ನೋಡು ಶೌರ್ಯ, ಈ ಸರ್ತಿ ನಡೆಯೋ ಪರೀಕ್ಷೆಯಲ್ಲಿ ದಮಯಂತಿನೇ ಫಸ್ಟ್ ಬರಬೇಕು ಅಂತ ನಾನು ತುಂಬಾ ಬೇಡ್ಕೋತಿದ್ದೀನಿ. ನನ್ನ ಕಡೆಯಿಂದ ದಮಯಂತಿಗೆ ಆಲ್ ದ ಬೆಸ್ಟ್ ಅಂತ ಹೇಳ್ಬಿಡು. ನನಗೋಸ್ಕರ ನೀವು ಆ ಕಳ್ಳನ್ನ ಹಿಡಿಯೋದಕ್ಕೆ ಹೋಗಿ ಗಾಯ ಮಾಡ್ಕೊಂಡ್ರಿ. ನಿಮಗೆ ನಾನೇ ಥ್ಯಾಂಕ್ಸ್ ಹೇಳಬೇಕು. ಮಗನ್ನ ಕಾಪಾಡಬೇಕಾದ್ದು ತಾಯಿ ಕರ್ತವ್ಯ. ನೀನು ಕೂಡ ನನ್ನ ಮಗ ಇದ್ದ ಹಾಗೆ ಅಲ್ವೇನಪ್ಪ? ನಮ್ಮಿಬ್ರ ಮಧ್ಯೆ ಥ್ಯಾಂಕ್ಸ್ ಎಲ್ಲ ಏನಕ್ಕೆ ಹೇಳು? ಅಲ್ಲ ಕಣೋ, ಯಾರೋ ಬೇರೆಯವ್ರಿಗೆ ಹೇಳ್ದಾಗ ಹೇಳ್ತಿದೆಯಲ್ಲೋ. ಸದ್ಯ ನೀನು ಈ ಅಪಾಯದಿಂದ ಪಾರಾದಿಯಲ್ಲ, ಅಷ್ಟೇ ಸಾಕು. ಕಲ್ಯಾಣಿ, ಶೌರ್ಯನ್ ಕರ್ಕೊಂಡ್ಬಂದ್ಬಿಡು. ಸರಿನಮ್ಮ. ಶೌರ್ಯ, ನೀನು ಬೇಗ ಸ್ನಾನ ಮುಗಿಸ್ಕೊಂಡು ಬಂದ್ರೆ ಮೊದಲು ನಿನಗೆ ದೃಷ್ಟಿ ತೆಗೆದು ಹಾಕ್ತೀನಿ. ಆಮೇಲೆಲ್ಲ ಒಳ್ಳೇದಾಗುತ್ತೆ ಕಣೋ. ಇವಾಗ ಅದೆಲ್ಲ ಯಾಕಮ್ಮ? ಯಾಕೆ ಅಂದ್ರೆ ಏನೋ ಹೇಳೋದು. ಎಷ್ಟು ದೊಡ್ಡ ಅಪಾಯದಿಂದ ಪಾರಾಗಿದೆಯಾ ಅಂತ ನಿನಗೆ ಗೊತ್ತಾ? ಕಲ್ಯಾಣಿ ಅದನ್ನ ಗಮನಿಸಿದ್ಲು, ಸರಿ ಹೋಯ್ತು. ಇಲ್ದೆ ಹೋಗಿದ್ದಿದ್ರೆ? ಅದಕ್ಕೆಪ್ಪ ನಿನಗೆ ದೃಷ್ಟಿ ತೆಗಿಬೇಕು ಅಂತ ರಾತ್ರಿ ಎಲ್ಲ ಅಂದ್ಕೊಂಡೆ. ಮೊದಲು ಹೋಗಿ ಇಬ್ರು ಸ್ನಾನ ಮಾಡ್ಕೊಂಡು ಬನ್ನಿ. ಕಲ್ಯಾಣಿ, ಬಿಸಿನೀರು ರೆಡಿ ಮಾಡಮ್ಮ. ಸರಿನಮ್ಮ. ಶೌರ್ಯ, ನಾ ಕೆಳಗಡೆ ಹೋಗಿ ಎಲ್ಲ ಏರ್ಪಾಡುಗಳನ್ನು ಮಾಡ್ಕೊಳ್ತೀನಿ. ಇಬ್ರು ಬೇಗ ಬಂದ್ಬಿಡಿ. ಸರಿ ಅಮ್ಮ. ಅನುಪಮ ಅಮ್ಮನಿಗೆ ಎಲ್ರ ಮೇಲೂ ಪ್ರೀತಿ ಇದೆ. ಅಮ್ಮಂಗೆ ಎಲ್ಲರ ಮೇಲೂ ಪ್ರೀತಿ ಜಾಸ್ತಿನೇ, ಆದ್ರೆ ನಿಮ್ಮೇಲೆ ಎಲ್ಲರಿಗಿಂತ ಹೆಚ್ಚು ಪ್ರೀತಿ. ಯಾಕೆ? ನಿನ್ ಗಂಡ ಆಗಿರೋದಕ್ಕ? ಇನ್ನೇನ್ ಮತ್ತೆ, ಅಳಿಯ ಅಂದ್ಮೇಲೆ ಎಲ್ಲರಿಗಿಂತ ಜಾಸ್ತಿ ಮರ್ಯಾದೆ ಕೊಡ್ಬೇಕಲ್ಲ. ನನಗಂತ ಮರ್ಯಾದೆ ಏನ್ ಬೇಡ.
ನನ್ನನ್ನು ಯಾವಾಗಲೂ ಹೀಗೆ ನೀನು ಹಾಗೆ ಪ್ರೀತಿಯಿಂದ ನೋಡ್ಕೊಂಡ್ರೆ ಸಾಕು. ಸರಿ, ನನ್ ಪ್ರೀತಿ ಯಾವಾಗ್ಲೂ ಇರುತ್ತೆ. ನೀವು ಬೇಗ ರೆಡಿ ಆದ್ರೆ ಅಮ್ಮ ದೃಷ್ಟಿ ತೆಗಿತೀನಿ ಅಂದ್ರಲ್ಲ, ಬನ್ನಿ. ಅಮ್ಮರೇ, ಕಳ್ಳ ಕಳ್ಳ! ಬೇಗ ಬನ್ನಿ, ಬೇಗ ಬನ್ನಿ ಯಜಮಾನ್ರೆ, ಕಳ್ಳ! ಇದೆಲ್ಲ ಸಂಪದ ಪ್ಲಾನೆ. ಸಂಪದ ಇಲ್ಲಿವರೆಗೂ ಬಂದು ನನ್ನ ಮಗನ ಮೇಲೆ ದಾಳಿ ಮಾಡೋ ಪ್ರಯತ್ನ ಮಾಡಿದಾಳೆ ಅಂದ್ರೆ ಅವಳನ್ನ ಸುಮ್ಮನೆ ಬಿಡಬಾರ್ದು. ನನ್ನ ಮಗನ್ನ ಸಾಯಿಸೋದಕ್ ನೋಡ್ತಾ ಇದ್ದಾಳ. ಅವಳು ಜುಟ್ಟು ಹಿಡ್ಕೊಂಡು ಎಳ್ಕೊಂಡು ಬರ್ತೀನಿ. ಅವಳು ಪಾಡಗ ಅವಳು ನನ್ನ ಮಗನ್ನ ಸಾಯಿಸ್ಬೇಕು ಅಂತ ಅನ್ಕೊಂಡು ಇಲ್ಲಿಂದ ಹೊರಟೋದ್ರೆ ಅವಳನ್ನ ಸುಮ್ಮನೆ ಬಿಟ್ಬಿಡ್ತೀನಿ ಅನ್ಕೊಂಡಿದ್ದಾಳ. ಹಿಡ್ಕೋತೀನಿ, ಎಲ್ಲೇ ಇದ್ರೂ ಹಿಡಿತೀನಿ ಅವಳನ್ನ. ದಮಯಂತಿ, ದಮಯಂತಿ, ದಮಯಂತಿ! ಯಾಕೇನಾಯ್ತು? ಇಷ್ಟು ಕೋಪ ಮಾಡ್ಕೊಂಡು ಹೋಗ್ತಾ ಇದ್ದಾಳಲ್ಲ, ಎಲ್ಲಿಗೆ ಹೋಗ್ತಾ ಇದ್ದಾಳೆ ಇವಳು? ದಮಯಂತಿಗೆ ಇಷ್ಟೊಂದು ಕೋಪ ಬರೋದಕ್ಕೆ ಕಾರಣ ಏನಿರಬಹುದಪ್ಪ? ಅಮ್ಮ, ಏನಾಯ್ತು? ಏನೋ ಯೋಚಿಸ್ತಿದ್ದೀರಾ? ಪಲ್ಲವಿ, ದಮಯಂತಿ ಯಾರ ಜೊತೆನಾದ್ರೂ ಜಗಳ ಮಾಡ್ಕೊಂಡ್ಲಾ? ಹಾಗೇನಿಲ್ಲ ಅಮ್ಮ. ಅತ್ತಿಗೆ ಏನಾದ್ರೂ ಜಗಳ ಮಾಡಿದ್ರೆ ನಮ್ ಮನೆ ಅಲ್ದೆ ಇಡೀ ಊರಿಗೆ ಗೊತ್ತಾಗೋ ತರ ಇರತ್ತಲ್ವಾ? ನಾನು ಕೇಳಿದ ಪ್ರಶ್ನೆಗಷ್ಟೇ ಉತ್ತರ ಕೊಡು ಸಾಕು. ಯಾರ ಜೊತೆನಾದ್ರೂ ಜಗಳ ಮಾಡ್ಕೊಂಡ್ಲಾ? ಹಾಗೇನಿಲ್ಲ ಅಮ್ಮ. ಮತ್ತ್ಯಾಕಷ್ಟು ಕೋಪದಿಂದ ಹೋಗ್ತಾ ಇದ್ಲಿ ಇವಳು? ಏನಾಗಿದೆ ಅಂತಾನೆ ಗೊತ್ತಾಗ್ತಾ ಇಲ್ವಲ್ಲ. ನಮ್ಮ ಅತ್ತಿಗೆ ನಂಗೆ ಗೊತ್ತಿಲ್ಲದೆ ಕೋಪ ಮಾಡ್ಕೊಂಡ್ರಾ? ಏನು? ಅಂದ್ರೆ ನಮ್ಮ ಅತ್ತಿಗೆ ಏನೇ ಇದ್ರೂ ಹೇಳ್ತಾರಲ್ವಮ್ಮ. ಆದ್ರೆ ಇವಾಗ ಹೇಳ್ದೇನೆ ಯಾಕೆ ಹೋಗಿದ್ದಾರೆ? ಏನಾಗಿರ್ಬಹುದು? ಏನ್ ನಡೀತು ಅಂತ ನಾನ್ ನಿನ್ನನ್ ಕೇಳ್ತಿದ್ರೆ ಅದೇ ಕ್ವಶನ್ ನನ್ನನ್ ಕೇಳ್ತಾ ಇದೀಯಾ? ಅದೇ ಅಮ್ಮ, ಯಾಕೆ ಹೋದ್ರು ಅಂತ ಯೋಚಿಸ್ತಿದ್ದೀನಿ. ಅಣ್ಣ, ದಮಯಂತಿ ಯಾಕಷ್ಟು ಕೋಪ ಮಾಡ್ಕೊಂಡು ಹೋದ್ಲು? ನೀವೇನಾದ್ರೂ ಅಂದ್ರ? ಸಾಕು, ಸುಮ್ನಿರು ಅನುಪಮ. ನನ್ ನೋಡಿ ಅವಳು ನಿನಗೇನಾದ್ರೂ ಅನ್ಲ ಅಂತ ಕೇಳ್ಬೇಕೆ ಹೊರತು ನೀನೇನಾದ್ರೂ ಅಂದ್ಯ ಅಂತಿದ್ಯಲ್ಲ, ಯಾಕೆ? ಅದು ನಡೆಯೋ ಕೆಲ್ಸನಾ? ಅಯ್ಯೋ ಅಣ್ಣಯ್ಯ, ಈಗಷ್ಟೇ ದಮಯಂತಿ ಕೋಪ ಹೋಗಿ ಹೋದ್ಲು, ಅದಕ್ಕೆ ನಿಮ್ಮನ್ ಕೇಳಿದೆ. ದಮಯಂತಿ ಯಾಕೆ ಹಾಕಿ ಹೋದ್ಲು ಅಂತ ನನ್ಗೆ ಅರ್ಥ ಆಗ್ಲಿಲ್ಲ. ಒಂದ್ ವೇಳೆ ನೀವೇನಾದ್ರೂ ಕೋಪದಲ್ಲ ಅವಳಿಗೆ? ನನಗಷ್ಟು ಧೈರ್ಯ ಇಲ್ಲಮ್ಮ. ಅವಳಿಗೆ ಬೈಯುವಂತ ಸಾಹಸ ನಾನ್ ಮಾಡೋದಿಲ್ಲ. ದಮ್ಮು ಕೋಪದಲ್ಲಿ ಹೋಗೋದಂದ್ರೇನು? ಏನಾಗಿರ್ಬೋದು?